ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಟೊಮೊಟೊ ರಸಮು. ಅದಕ್ಕೆ ಏನೇನು ಬೇಕು ಅನ್ನೋದನ್ನು ಸಹ ನೋಡೋಣ. ಓಕೆ, ಅದಕ್ಕೆ ಏನೇನು ಐಟಮ್ ಬೇಕು ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ಆದರೆ ತುಂಬ ಚೆನ್ನಾಗಿರುತ್ತೆ ರೈಸ್ಗೆಲ್ಲ. ಬನ್ನಿ, ಇದಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡೋಣ. ಫ್ರೆಂಡ್, ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಟೊಮೊಟೊ ರಸಮ್ ಮಾಡ್ತಾ ಇರೋದು. ಅದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು: ಫಸ್ಟು ನಾನು ಟೊಮೊಟೊನ ತೊಳೆದು ಇಟ್ಕೊಂಡಿದ್ದೀನಿ. 1-2 ವಿಷಲ್ ನಾನು ಕೂಗಿಸ್ಕೊತೀನಿ. ನೀವು ಬೇಕಾದ್ರೆ ಬೋಸಿಲಾರು ನೀವು ಬೇಯಿಸ್ಕೋಬೋದು. ನಾನು ಆಲ್ರೆಡಿ ಇಟ್ಕೊಂಡಿದ್ದೀನಿ. ಆಮೇಲೆ ರುಬ್ಬಕ್ಕೆ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಹಚ್ಚಿಮೆಣ್ಸಿನ್ಕಾಯಿ ಪುಡಿ. ಓಕೆನಾ? ಇದಿಷ್ಟನ್ನು ನೀವು ನೀರು ಹಾಕದೇನೆ ರುಬ್ಕೋಬೇಕು. ಇವಿಷ್ಟೂ ಇನ್ನು ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಿಂಗು, ಜೀರಿಗೆ, ಅರಿಶಿನ, ಸ್ವಲ್ಪ ಹಚ್ಚಿಮೆಣ್ಸಿನ್ಕಾಯಿ ಪುಡಿ. ಇದಿಷ್ಟು. ಈಗ ಫಸ್ಟ್ ಇದನ್ನು ನಾವು ಕುಕ್ಕರಲ್ಲಿ 1-2 ವಿಷಲ್ ಕೂಗಿಸ್ಕೊಳ್ಳೋಣ. ಓಕೆನಾ ಫ್ರೆಂಡ್, ಇದನ್ನು ನಾವು ಈಗ ರುಬ್ಕೊಳ್ಳೋಕ್ಕೆ ನಾವು ರೆಡಿ ಮಾಡ್ಕೊಳ್ಳೋಣ. ಈ ತೊಟ್ಟನ್ನು ಬಿಡಿಸ್ಕೊಳ್ಳಿ. ಓಕೆನಾ ಫ್ರೆಂಡ್, ಈಗ ಇದನ್ನು ನಾನು ರುಬ್ಕೊತೀನಿ. ನಾನು ರುಬ್ಕೊಂಡಿದ್ದೀನಿ. ನೋಡಿ, ನಿಮ್ಗೆ ಏನಾರ ತರಕಾರಿ ಬೇಕು ಅಂದರೆ ನೀವು ನೀರು ಹಾಕೋಬೇಡಿ. ನಾನು ಒಂದು ಸ್ವಲ್ಪ ನುಣ್ಣಗಿರಲಿ ಅಂತ ಹೇಳಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ಥರ ಹಿಂಗೆ ಆಡಿಸ್ಕೊಳ್ಳಿ. ಸ್ವಲ್ಪ ಖಾರ ಇರುತ್ತೆ. ಬೇಕು ಅಂದರೆ ನೀವು ಹಚ್ಚಿಮೆಣ್ಸಿಕಾಯಿ ಪುಡಿ ಹಾಕೋಬೋದು, ಬೇಡ ಅಂದರೆ ಬಿಟ್ಬಿಡ್ಬೋದು. ಓಕೆನಾ? ಇದೇ ಕಲರ್ ಇದೆ ಆಲ್ಮೋಸ್ಟು. ಈ ಥರ ಚೂರು ತರಕಾರಿ ಇದೆ, ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಓಕೆನಾ ಫ್ರೆಂಡ್ಸ್, ಇನ್ನು ಅದು ಟೊಮೊಟೊ ಒಂದು ಬೆಂದ ಮೇಲೆ ಒಗ್ಗರಣೆ ಹಾಕೋಬೇಕು. ಫ್ರೆಂಡ್ ನೋಡಿ, ಕೂಗಿಸ್ಕೊಂಡಿದ್ದೀನಿ. ಇದನ್ನು ನೋಡಿ, ಈ ಥರ ಸಿಪ್ಪೆಗಳು ಈ ಥರ ಹಿಂಗಿದೆ. ಇದನ್ನು ಸೈಡ್ಗೆ ಎತ್ಬಿಟ್ಟು ನೀಟಾಗಿ ಇದನ್ನು ಕಿವುಚ್ಕೋಬೇಕು ನೀವು. ಓಕೆನಾ ಫ್ರೆಂಡ್ಸ್, ನೀಟಾಗಿ ಎತ್ಕೊಂಡು ಇದನ್ನು ಹಾರದ ಮೇಲೆ ಕಿವುಚ್ಕೊಳ್ಳಿ. ಸಿಪ್ಪೆ ಎಲ್ಲ ತೆಗೆದುಬಿಡಿ ಇದನ್ನು. ಓಕೆನಾ? ನೀವೇನಾರು ಬೋಸಿಲಿ ಏನಾರು ಬೇಯಿಸಿದ್ರೆ ಇಷ್ಟು ಬೇಗ ಬೇಯ್ಕೊಳ್ಳಲ್ಲ. ಕುಕ್ಕರ್ ಆದರೆ 1-2-3 ವಿಷಲ್ ಇನ್ನು ಕೂಗಿಸ್ಕೋಬೋದು ಅಲ್ವಾ ಹೇಳಿ. ಈ ಥರ ಹಿಂಗೆ ತೆಗೆದುಬಿಟ್ಟು ಸಿಪ್ಪೆ. ಫ್ರೆಂಡ್, ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ, ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಜೀರಿಗೆ ಹಾಕೋತಾ ಇದ್ದೀನಿ. ಆಮೇಲೆ ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ನಾವು ಹಿಂಗು ಹಾಕ್ಕೋಬೇಕು, ಎಲ್ಜಿ ಹಿಂಗು. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಈಗ ನಾವು ರುಬ್ಕೊಂಡಿರೋಂಥ ಖಾರ ನೋಡಿ, ಖಾರನೂ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಆಡಿಸಿರೋ ಖಾರ ಸ್ವಲ್ಪ ಮಡಿಕೊಂಡಿದ್ದೀನಿ, ಸ್ವಲ್ಪ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು ನೋಡಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಖಾರನ. ನಾನು ಖಾರ ಏನಕ್ಕೆ ಮಡಿಕೊಂಡೆ ಅಂದರೆ ಜಾಸ್ತಿ ಖಾರ ಆಗ್ಬಿಟ್ರೆ ಏನು ಮಾಡ್ತೀರಾ, ಅದಕ್ಕೋಸ್ಕರ ಸ್ವಲ್ಪ ಮಡಿಕೊಂಡಿದ್ದೀನಿ. ಬೇಕು ಅಂದರೆ ಬೇಕಾದ್ರೆ ನೀವು ಆಗ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಬೇಯಿಸಿರೋಂಥ ಟೊಮೊಟೊ ಕ್ಯೂಚ್ ಇಟ್ಕೊಂಡಿರೋಂಥದ್ದನ್ನ ಹಾಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಬೇಕಾದ್ರೆ ಹಚ್ಚಿಮೆಣ್ಸಿಕಾಯನ್ನ ಹಾಕ್ಕೋಬೋದು, ಇಲ್ಲಾಂದರೆ ಅದರಲ್ಲೇ ಬೇಕಾದ್ರೆ ನೀವು ರುಬ್ಕೊಬೋದು. ರುಬ್ಕೊಂಡಿರೋಂಥ ಮಸಾಲೆಯನ್ನೇ ಹಾಕ್ಬೋದು. ಇದಕ್ಕೊಂದು ಸ್ವಲ್ಪ ನಾವು ನೀರು ಹಾಕ್ಕೋಬೇಕು. ಕೂಗ್ಸಿರ್ತೀವಲ್ಲ, ಆ ನೀರನ್ನೇ ವೇಸ್ಟ್ ಮಾಡಬೇಡಿ, ಹಾಕಿ. ಓಕೆನಾ? ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ನಾವು ಒಂದು ಸ್ವಲ್ಪ ಅರಿಶಿನ ಹಾಕೋಬೇಕು. ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ. ಬೆಂದಮೇಲೆ ನೋಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಬನ್ನಿ ಫ್ರೆಂಡ್ಸ್, ಹೇಗಾಗಿದೆ ಅಂತ ನೋಡೋಣ. ನೋಡಿ, ಎಲ್ಲ ಚೆನ್ನಾಗಿ ಬೆಂದಿದೆ. ಆಮೇಲೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸ್ವಲ್ಪ ಟೇಸ್ಟ್ ಮಾಡ್ಕೊಳ್ಳಿ. ಆದರೆ ಇದು ಬಿಸಿಯನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಸೇಮ್ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ.
ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್? ಅದೇ ದಯವಿಟ್ಟು ನೋಡಿಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ಉಪ್ಪು ಖಾರ ಎಲ್ಲ ಹಾಕಿ ಆಮೇಲೆ ದಯವಿಟ್ಟು ಲೈಕು ಸಬ್ಸ್ಕ್ರೈಬರು ಮಾಡಿ ಸಪೋರ್ಟ್ ಮಾಡಿ ನಿಮ್ಮಿಂದ ನಾನು ಫ್ರೆಂಡ್ಸ್. ಓಕೆನಾ? ಓಕೆ, ಬಾಯ್.